ಹಲೋ ಗಾಯ್ಸ್, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಮಗೆ ನಿಫ್ಟಿಯಲ್ಲಿ ಒಂದು ಟ್ರೇಡ್ ಪ್ಲಾನ್ ಮಾಡೋದು ತುಂಬಾ ಟ್ರಿಕ್ಕಿ ಆಗಿತ್ತು. ಓಕೆನಾ, ನಮ್ಮ SR ಲೆವೆಲ್ ಸಪೋರ್ಟ್ ಮಾಡಿದ್ರು ನೋಡಿ, ನಮ್ಗೆ ಇಲ್ಲಿಂದ ಒಂದು ಕಾಲ್ ಟ್ರೇಡ್ ಅಂತ ಅನಿಸಿದ್ರು, ಬಟ್ ಆದ್ರೆ ಇದು ಕನ್ಫರ್ಮ್ ಆಗಿಲ್ಲ. ಯಾಕೆಂದ್ರೆ ಈ ಕ್ಯಾಂಡಲ್ಸ್ ಗಳೆಲ್ಲ ಯಾವ್ದು ಒಂದು ಕ್ಲಾರಿಟಿ ಇರಲಿಲ್ಲ ನಮಗೆ. ಓಕೆನಾ, ಬಟ್ ಆಮೇಲೆ ಇಲ್ಲಿಂದ ನೋಡಿ ಸಡನ್ ಆಗಿ ಫಾಲ್ ಆಯ್ತು. ಅದಾದ್ಮೇಲೆ ಇಲ್ಲಿ ನೋಡಿ ಇಲ್ಲೊಂದು ರಿಟ್ರೇಸ್ಮೆಂಟ್ ತಗೊಂತು, ಮತ್ತೆ ಮೇಲೆ ಹೋಗ್ಬೋದು ಅಂತ ನಾವೇನಾದ್ರೂ ತಗೊಂಡ್ರೆ ಮತ್ತೆ ಇಲ್ಲಿಂದ ಫಾಲ್ ಆಗ್ತಾ ಇತ್ತು. ಇವತ್ತು ನಮ್ಗೆ ಕಂಪ್ಲೀಟ್ ಆಗಿ ಒಂಥರ ಏನು ಕ್ಲಾರಿಟಿ ಇರಲಿಲ್ಲ. ಬಟ್ ಆದ್ರೆ ಇದ್ರ ಜೊತೆ ನಮ್ಮ ಫ್ಯೂಚರ್ ಚಾರ್ಟ್ ನ ಹಾಕೊಂಡ್ರೆ ನಿಮಗೆ ಕ್ಲಿಯರ್ ಟ್ರೇಡ್ ಇತ್ತು. ನಿಮ್ಗೆ 2-3 ಎಂಟ್ರಿ ಇತ್ತು. ಬಟ್ ಆದ್ರೆ ಇವತ್ತು ನಾನು 2 ಎಂಟ್ರಿ ತಗೊಂಡೆ. ಒಂದು ರಿಸ್ಕ್ ಎಂಟ್ರಿ ಆಗಿತ್ತು, ನಾನು ಸ್ಕ್ಯಾಲ್ಪಿಂಗ್ ತಗೊಂಡೆ. ಅದ್ರದ್ದು ಅಪ್ಡೇಟ್ ಬಂದು ನಾನು ಟೆಲಿಗ್ರಾಮ್ ಅಲ್ಲಿ ಹಾಕಿದ್ದೆ. ನಾನು ಟ್ರೇಡ್ ಮಾಡಿ ಆದ್ಮೇಲೆ ಆ ಚಾರ್ಟ್ ಕೂಡ ಸ್ಕ್ರೀನ್ ಶಾಟ್ ಹೊಡೆದು ಹಾಕಿದ್ದೀನಿ. ಅದಾದ್ಮೇಲೆ ನಾನು ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಅಲ್ಲಿ ಒಂದು ಪುಟ್ ಸೈಡ್ ಟ್ರೇಡ್ ಮಾಡಿದೆ, ಇಲ್ಲಿಂದ ಇಲ್ಲಿಗೆ ಈ 2 ಕ್ಯಾಂಡಲ್ ಅಲ್ಲಿ. ಸೊ ನಾನು ಯಾಕೆ ಇಲ್ಲೇ ಒಂದು ಪುಟ್ ಸೈಡ್ ಟ್ರೇಡ್ ಮಾಡಿದೆ ಅಂತ ನಾನು ನಿಮಗೆ ಫ್ಯೂಚರ್ ಚಾರ್ಟ್ ಹಾಕಿ ತೋರಿಸ್ತೀನಿ. ಸೊ ನಿಮ್ಗೆ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೀವು ಫ್ಯೂಚರ್ ಚಾರ್ಟ್ ನೋಡ್ಬಿಟ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಓಕೆ, ನಮಗೆ ಇಲ್ಲಿ ಏನು ಕ್ಲಾರಿಟಿ ಕೊಡ್ಲಿಲ್ಲ ಅಲ್ವಾ, ಬಟ್ ಅಲ್ಲಿ ನಮಗೆ ಕ್ಲೀನ್ ಆಗಿ ಕೊಡ್ತಾ ಇತ್ತು ಈ ಪ್ರತಿಯೊಂದು ಲೆವೆಲ್ಗಳು. ಓಕೆ, ಹಾಗೆ ನಾನು ಡೈಲಿ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಬರೀ ನಿಫ್ಟಿ ಸ್ಪಾಟ್ ಚಾರ್ಟ್ ಮಾತ್ರ ನಾನು ಲೆವೆಲ್ಸ್ ಕೊಡ್ತಾ ಇದ್ದೆ. ಸೊ ನಾಳೆಯಿಂದ ಏನ್ ಮಾಡ್ತೀನಿ, ಸ್ಪಾಟ್ ಮತ್ತೆ ಫ್ಯೂಚರ್ ಎರಡೂನು ನಿಮಗೆ ಲೆವೆಲ್ಸ್ ಕೊಡ್ತೀನಿ. ಓಕೆನಾ, ಸೊ ನಿಮಗೆ ಹೆಲ್ಪ್ ಆಗ್ಲಿ ಅಂತ. ಓಕೆ, ಲೈವ್ ಮಾರ್ಕೆಟ್ ಅಲ್ಲಿ ನೀವು ಜಸ್ಟ್ ಕಂಪೇರ್ ಮಾಡಿ ನೋಡಿ. ಸೊ ನಿಮಗೆ ಫ್ಯೂಚರ್ ಅಲ್ಲಿ ನೀವು ಕಲಿಬಹುದು. ಓಕೆ, ಸೊ ಒಂದು ರೀಸನ್ ಗೆ ನಾಳೆಯಿಂದ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡೂನು ಫ್ಯೂಚರ್ ಚಾರ್ಟ್ ವಿತ್ ಸ್ಪಾಟ್ ಚಾರ್ಟ್ ಜೊತೆ ಕೊಡ್ತೀನಿ. ಓಕೆನಾ, ಸೊ ಇವಾಗ ನಾವು ಡ್ಯುಯಲ್ ಚಾರ್ಟ್ ಹೋಗಿ ಅನಾಲಿಸಿಸ್ ಮಾಡುವ. ಓಕೆ, ಸೊ ನಾ ಯಾವ ತರ ಒಂದು ಟ್ರೇಡ್ ತಗೊಂಡ್ವಿ, ಎಲ್ಲಿ ಎಕ್ಸಿಟ್ ಆದೆ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರಾದ್ರೂ ಹೊಸಬರು ನೋಡ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸೊ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತೆ ಲೈಕ್ ನಮಗೆ ಇನ್ನ ಜಾಸ್ತಿ ವಿಡಿಯೋ ಮಾಡಕ್ಕೆ ಮೋಟಿವೇಟ್ ಮಾಡುತ್ತೆ. ಓಕೆ, ಸೊ ಇವಾಗ ನಾವು ನೆಕ್ಸ್ಟ್ ಡ್ಯುಯಲ್ ಚಾರ್ಟ್ ನ ಓಪನ್ ಮಾಡುವ. ಓಕೆನಾ, ಇವಾಗ ನಾವು ಇಲ್ಲಿ ನೋಡ್ತಾ ಇರೋದು ಸ್ಪಾಟ್ ಚಾರ್ಟ್, ಇಲ್ಲಿ ನೋಡ್ತಾ ಇರೋದು ಫ್ಯೂಚರ್ ಚಾರ್ಟ್. ಓಕೆ, ಸೊ ನಿಮ್ಗೆ ಇಲ್ಲಿ ಫ್ಯೂಚರ್ ಚಾರ್ಟ್ ನೋಡಿದ ತಕ್ಷಣ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮ್ಮ ಗ್ರೀನ್ ಝೋನ್ ಅಲ್ಲಿ ಯಾವ ತರ ಸಪೋರ್ಟ್ ತಗೊಂಡಿದೆ, ಹಾಗೆ ಮಿಡಲ್ ಝೋನ್ ಅಲ್ಲಿ, ಹಾಗೆ ಈ ಅಪ್ಪರ್ ಝೋನ್ ಅಲ್ಲಿ ಯಾವ ತರ ಸಪೋರ್ಟ್ ತಗೊಂಡಿದೆ ಅಂತ. ಸೊ ನಾನು ಇವತ್ತು ಎಲ್ಲಿ ಟ್ರೇಡ್ ತಗೊಂಡೆ ಅಂದ್ರೆ ನನ್ನ ಫಸ್ಟ್ ಟ್ರೇಡ್ ಸ್ಕ್ಯಾಲ್ಪಿಂಗ್ ಆಗಿತ್ತು. ಅದನ್ನ ನಾನು ನಿಮಗೆ ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಅಲ್ಲಿ ಟೈಮ್ ಫ್ರೇಮ್ ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಬಟ್ ಇವಾಗ ನಾನು ನನ್ನ ಪುಟ್ ಆಪ್ಷನ್ ನ ಎಲ್ಲಿ ಬೈ ಮಾಡಿದೆ ಅನ್ನೋದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ನಾನು ಆಗ್ಲೇ ಹೇಳಿದ್ನಲ್ವಾ ಈ ರೇಂಜ್ ಅಲ್ಲಿ ಎಂಟ್ರಿ ತಗೊಂಡೆ ಅಂತ. ನೋಡಿ, ಇಲ್ಲಿ ನನಗೆ ಈ ರೇಂಜ್ ಅಲ್ಲಿ ನನಗೆ ಈ ಲೆವೆಲ್ ಗಿನ್ನ ಒಂದು ಸ್ವಲ್ಪ ಕೆಳಗಡೆನೇ ಇದೆ. ಬಟ್ ಆದ್ರೆ ಎಕ್ಸಾಕ್ಟ್ ಆಗಿ ನನ್ನ ಫ್ಯೂಚರ್ ಇಲ್ಲಿ ನನಗೆ ಒಂದು ರೆಸಿಸ್ಟೆನ್ಸ್ ತಗೊಂತಾ ಇತ್ತು. ಸೊ ನನಗೆ ಅಲ್ಲಿ ಕ್ಲಿಯರ್ ಆಗ್ತಾ ಇತ್ತು ಒಂದು ಡೌನ್ ಸೈಡ್ ಹೋಗುತ್ತೆ ಅಂತ. ಜೊತೆಲಿ ನಾನು ಬೆಳಿಗ್ಗೆ ಕೂಡ ಹೇಳಿದ್ದೆ ನನಗೆ ಒಂದು ಪುಟ್ ಸೈಡ್ ಇವತ್ತು ಟ್ರೇಡ್ ಪ್ಲಾನ್ ಇರುತ್ತೆ, ಒಂದು ಡೌನ್ ಹೋಗುವಂತ ಚಾನ್ಸಸ್ ಇದೆ ಮಾರ್ಕೆಟ್ ಅಂತ. ಅದಕ್ಕೆ ನಾನು ಏನ್ ಮಾಡಿದೆ, ಪುಟ್ ಸೈಡ್ ನಾನು ಜಾಸ್ತಿ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದೆ ಇವತ್ತು. ಅಂದ್ರೆ ಒಂದು ದೊಡ್ಡ ಫಾಲ್ ಆಗ್ಬೋದು ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡಿದೆ, ಪ್ರಾಫಿಟ್ ಬುಕಿಂಗ್ ಆಗ್ಬೋದು ಅಂತ. ಬಟ್ ಆದ್ರೆ ಡೌನ್ ಆಯ್ತು, ನನಗೆ ಅಪ್ ಅಂಡ್ ಡೌನ್ ಅಲ್ಲೇನೆ ಒಂದು ಸೈಡ್ ವೇಸ್ ತರ ನನಗೆ ಕ್ಲೋಸ್ ಆಯ್ತು ಇವತ್ತು. ಸೊ ನಾನು ಏನ್ ಮಾಡಿದೆ, ಎಕ್ಸಾಕ್ಟ್ ಆಗಿ ಈ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಗ್ತಿದೆ, ನಾನು ಇಲ್ಲೊಂದು ಎಂಟ್ರಿ ತಗೊಂಡೆ. ನನ್ನ ಸ್ಟಾಪ್ ಲಾಸ್ ಇಲ್ಲಿಂದ ಒಂದು ಮೇಲೆ 30 ಪಾಯಿಂಟ್ಸ್ ಇಟ್ಟೆ. ಓಕೆನಾ, ಸೊ ಅದಾದ್ಮೇಲೆ ನೋಡಿ ನನಗೆ ಇಮಿಡಿಯೇಟ್ ಆಗಿ 2 ಕ್ಯಾಂಡಲ್ ನನ್ನ ಟಾರ್ಗೆಟ್ ನ ಹಿಟ್ ಮಾಡ್ತು. ಇಲ್ಲಿ ನಾನು ಎಕ್ಸಿಟ್ ಆದೆ. ಅದಾದ್ಮೇಲೆ ನಾನು ಯಾವುದೇ ರೀತಿ ಎಂಟ್ರಿನ ತಗೊಂಡಿಲ್ಲ. ಓಕೆನಾ, ಇಲ್ಲೆಲ್ಲ ನನಗೆ ಕನ್ಫರ್ಮ್ ಇತ್ತು ಎಂಟ್ರಿಗಳು, ಬಟ್ ಅದನ್ನ ನಾನು ತಗೊಳಕ್ ಹೋಗ್ಲಿಲ್ಲ. ಯಾಕೆಂದ್ರೆ ಆಲ್ರೆಡಿ 2 ಟ್ರೇಡ್ ತಗೊಂಡಿದ್ದೆ, ಪ್ರಾಫಿಟ್ ಎಲ್ಲ ಇದೀನಿ, ಮತ್ತೆ ಯಾಕೆ ಸುಮ್ಮನೆ ರಿಸ್ಕ್ ಅಂತ ಸುಮ್ಮನೆ ಆದೆ. ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ಎಕ್ಸಿಕ್ಯೂಟ್ ಮಾಡಿದ್ದೆ, ಒಂದು 250 ಕ್ವಾಂಟಿಟಿ ಹಾಕಿದ್ದೆ ನಾನು ಇಲ್ಲಿ. ಓಕೆನಾ, ಯಾಕೆಂದ್ರೆ ನನಗೆ ಕ್ಲಿಯರ್ ಆಗಿತ್ತು ಒಂದು ಡೌನ್ ಸೈಡ್ ಹೋಗ್ಬೇಕು ಅಂತ. ಸೊ ಅದಕ್ಕೋಸ್ಕರ ಸೊ ಇದು ನನ್ನ ಒಂದು ಪುಟ್ ಸೈಡ್ ಟ್ರೇಡ್ ಆಯ್ತು. ಬಟ್ ಅದಾದ್ಮೇಲೆ ನೋಡಿ ನಮಗೆ ನಮ್ಮ SR ಲೆವೆಲ್ ಎಷ್ಟು ಪರ್ಫೆಕ್ಟ್ ಆಗಿ ಇಲ್ಲಿ ಏನು ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡಿದೆ ಅಂತ. ಬಟ್ ನಮಗೆ ನಿಫ್ಟಿಯಲ್ಲಿ ಕ್ಲಾರಿಟಿ ಇಲ್ಲ ಅಂದ್ರೂ ನಾವು ಈ ಬೇಸ್ ಅಲ್ಲಿ ಇಟ್ಕೊಂಡು ನೋಡಿ ಟ್ರೇಡ್ ಮಾಡಬಹುದು. ಅದಕ್ಕೆ ನಾನು ಹೇಳೋದು ಯಾವಾಗ್ಲೂ ನಿಫ್ಟಿ ಮತ್ತೆ ನಿಫ್ಟಿ ಫ್ಯೂಚರ್ ಚಾರ್ಟ್ ಎರಡೂ ಇಟ್ಕೊಂಡು ನಾವು ಟ್ರೇಡ್ ಮಾಡಿದ್ರೆ ನೀಟ್ ಆಗಿ ನಮಗೆ ಒಂದು ಕನ್ಫರ್ಮ್ ಟ್ರೇಡ್ ಸಿಗುತ್ತೆ ಅಂತ. ಸೊ ಆ ಬೇಸ್ ಮೇಲೆ ನಾನು ಇವತ್ತು ಎಂಟ್ರಿ ಅಂಡ್ ಎಕ್ಸಿಟ್ ನ ಪ್ಲಾನ್ ಮಾಡಿದೆ. ಸೊ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈಗ ನಾನು ಸ್ಕ್ಯಾಲ್ಪಿಂಗ್ ಎಲ್ಲಿ ತಗೊಂಡೆ ಅಂತ ನಿಮ್ಗೆ ಈಗ ನಾನು ತೋರಿಸ್ತೀನಿ. ಓಕೆನಾ, ಸೊ ಅದನ್ನ ನಾನು ತೋರಿಸಬೇಕು ಅಂದ್ರೆ ನಾನೇನ್ ಮಾಡಬೇಕು, ನನ್ನ ಸ್ಕ್ಯಾಲ್ಪಿಂಗ್ ಟೈಮ್ ಫ್ರೇಮ್ ಹೋಗ್ಬೇಕು. ಅದಕ್ಕೋಸ್ಕರ ನಾನು ನನ್ನ ಈ ಟೂಲ್ ಸೆಟ್ಟಿಂಗ್ಸ್ ಹೋಗ್ತೀನಿ. ಸೆಟ್ಟಿಂಗ್ಸ್ ಹೋಗಿ ಇಲ್ಲಿ ನಾನು 1 ಅವರ್ ಅಂತ ಸೆಲೆಕ್ಟ್ ಮಾಡ್ಕೊಂತೀನಿ. ಓಕೆನಾ, ನಾವು ಸ್ಕ್ಯಾಲ್ಪಿಂಗ್ ಮಾಡಬೇಕು ಅಂದ್ರೆ ಯಾವಾಗಲೂ 1 ಅವರ್ ನೇ ಸೆಲೆಕ್ಟ್ ಮಾಡ್ಕೋಬೇಕು. ಜೊತೆಲಿ ನಾನೀಗ ನಿಮ್ಗೆ ಹಳೆ ತೋರಿಸಬೇಕಲ್ವ ಅಂದ್ರೆ ನಾನು ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಟ್ರೇಡ್ ಮಾಡಿದ್ದು ಅಂದ್ರೆ ಅರೌಂಡ್ ಒಂದು 10 o'clock 9:50 ಈ ರೇಂಜ್ ಅಲ್ಲಿ. ಸೊ ಅದನ್ನ ತೋರಿಸಬೇಕು ಅಂದ್ರೆ ನಾನು ಏನ್ ಮಾಡಬೇಕು, ಪ್ರೀವಿಯಸ್ ಚಾರ್ಟ್ ಗೆ ಹೋಗಬೇಕು. ಸೊ ಓವರ್ ಆಲ್ ಒಂದು 8 ಅವರ್ಸ್ ನಮಗೆ 7 to 8 ಅವರ್ಸ್ ನಮಗೆ ಮಾರ್ಕೆಟ್ ಟೈಮ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಶೋ ಲಾಸ್ಟ್ ಬಂದು 8 ಅಂತ ಕೊಡ್ತೀನಿ. ಸೊ ನನಗಿಲ್ಲಿ ಏನು 8 ಅವರ್ದು ನನಗಿಲ್ಲಿ ಚಾರ್ಟ್ ತೋರಿಸುತ್ತೆ, ಪ್ರೀವಿಯಸ್ ಚಾರ್ಟ್. ಓಕೆನಾ, ಟೆಲಿಗ್ರಾಮ್ ಅಲ್ಲಿ ಕೂಡ ನಾನು ಪೋಸ್ಟ್ ಮಾಡಿದೀನಿ. ಏನೋ ಆ ಚಾರ್ಟ್ ನಾನು ಎಲ್ಲಿ ಎಂಟ್ರಿ ತಗೊಂಡೆ ಅನ್ನೋದನ್ನ ನಾನು ಮಾರ್ಕ್ ಮಾಡಿ ನಿಮ್ಗೆ ಹಾಕಿದ್ದೆ. ಸೊ ನಾನು ಎಕ್ಸಾಕ್ಟ್ ಆಗಿ ಎಲ್ಲಿ ಎಂಟ್ರಿ ತಗೊಂಡೆ ಅಂತಂದ್ರೆ ನಿಮ್ಗೆ ತೋರಿಸ್ತೀನಿ. ಈಗ ನೋಡಿ, ಇಲ್ಲಿ ಅರೌಂಡ್ ಒಂದು ಈ ಕ್ಯಾಂಡಲ್ ಏನ್ ಕಾಣ್ತಿದೆಯಲ್ವಾ, ಇಲ್ಲಿಂದ ನಾನು ಇಲ್ಲಿಗೆ ಟ್ರೇಡ್ ಮಾಡಿದೆ ಇವತ್ತು ಕಾಲ್ ಸೈಡ್. ಇಲ್ಲಿಂದ ಇಲ್ಲಿಗೆ ಅರೌಂಡ್ ಒಂದು 20 ಪಾಯಿಂಟ್ಸ್ ನಾನು ಕ್ಯಾಪ್ಚರ್ ಮಾಡಿದೆ ಆಪ್ಷನ್ ಅಲ್ಲಿ. ಹಾಗೆ ಒಂದು 10 ಪಾಯಿಂಟ್ಸ್ ನಾನು ಇಲ್ಲಿ ಆಪ್ಷನ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ದೆ. ಅಂದ್ರೆ ಇಲ್ಲಿ ನನ್ನ ಸ್ಪಾಟ್ ಅಲ್ಲಿ 20 ಪಾಯಿಂಟ್, ಇಲ್ಲಿಂದ ಇಲ್ಲಿಗೆ 40 ಪಾಯಿಂಟ್ಸ್. ಓಕೆನಾ, 45 ಪಾಯಿಂಟ್ಸ್ ಇದೆ ಇಲ್ಲಿಂದ ಇಲ್ಲಿಗೆ. ಎಕ್ಸಾಕ್ಟ್ ಆಗಿ ನನಗೆ ಒಂದು 20 ಪಾಯಿಂಟ್ಸ್ ಸಿಕ್ತು ನನಗೆ ಈ ಸ್ಕ್ಯಾಲ್ಪಿಂಗ್ ಅಲ್ಲಿ. ಸೊ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ. ಬ್ಯಾಂಕ್ ನಿಫ್ಟಿ ನಮ್ಗೆ ಇವತ್ತು ಯಾವ ತರ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ. ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ, ಬಟ್ ಆದ್ರೂ ಒಂದ್ಸಾರಿ ನಾವು ಅನಲೈಸ್ ಮಾಡುವ. ಓಕೆನಾ, ಇವಾಗ ನಾವು ಬ್ಯಾಂಕ್ ನಿಫ್ಟಿ ಡ್ಯುಯಲ್ ಚಾರ್ಟ್ ಅಲ್ಲಿ ಇದೀವಿ. ಇಲ್ಲಿ ನೋಡ್ತಾ ಇರೋದು ಸ್ಪಾಟ್, ಹಾಗೆ ಇಲ್ಲಿ ನೋಡ್ತಾ ಇರೋದು ಫ್ಯೂಚರ್
ಫ್ಯೂಚರ್ ಚಾರ್ಟ್. ಬರೀ ನಾವು ಸ್ಪಾಟ್ ಚಾರ್ಟ್ ನೋಡಿ ನಾವು ಟ್ರೇಡ್ ಮಾಡಿದ್ರೆ ನಮಗೆ ಇಲ್ಲಿ ಯಾವುದೇ ರೀತಿ ಎಂಟ್ರಿ ಸಿಗ್ತಿರ್ಲಿಲ್ಲ ನಮ್ಮ ರೂಲ್ ಪ್ರಕಾರ. ಯಾಕೆ ಅಂದ್ರೆ ನಮಗೆ ಇಲ್ಲೊಂದು ಬ್ರೇಕ್ಔಟ್ ತಗೊಂಡ್ಮೇಲೆ ನಮಗೆ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರಬೇಕು. ಅದು ನಮ್ಮ ಸ್ಪಾಟ್ ಚಾರ್ಟ್ ಅಲ್ಲಿ ಆತರ ಮಾಡಿಲ್ಲ. ಬಟ್ ಫ್ಯೂಚರ್ ಚಾರ್ಟ್ ನ ನೋಡ್ತಾ ಇದ್ರೆ ನಾವು ಇಲ್ಲೊಂದು ಕ್ಲಿಯರ್ ಆಗಿ ಒಂದು ಎಂಟ್ರಿನ ಪ್ಲಾನ್ ಮಾಡಬಹುದಿತ್ತು ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು. ಆದ್ರೆ ಇದು ಕೂಡ ನಮ್ಗೊಂಥರ ಕ್ಲೀನ್ ಆಗಿ ಒಂದು ಡೌನ್ ಕೊಟ್ಟಿಲ್ಲ ನಮಗೆ. ಓಕೆ, ನಾವು ಒಂಥರ ಸೈಡ್ ವೇಸ್ ತರನೇ ಡೌನ್ ಕೊಟ್ಟಿದೆ. ಬಟ್ ಒಂದು ಟ್ರೆಂಡ್ ತರನೇ ಇದೆ. ಅರೌಂಡ್ ಒಂದು 400 ಪಾಯಿಂಟ್ ನಮ್ಗೆ ಇವತ್ತು ಡೌನ್ ಆಗಿದೆ. ಸೊ ನಾವು ಬ್ಯಾಂಕ್ ನಿಫ್ಟಿ ಯಾವಾಗೂ ಟ್ರೇಡ್ ಮಾಡಲ್ಲ, ಬಟ್ ಆದ್ರೆ ನಾರ್ಮಲ್ ಆಗಿ ನಾನು ಹೇಳ್ತಾ ಇರೋದು. ಓಕೆನಾ, ಇದು ಇವತ್ತಿನ ನಮ್ಮ ಒಂದು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಹಾಗೆ ನಮಗೆ ವಿಡಿಯೋ ಮಧ್ಯದಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದೆ ಅಂತಂದ್ರೆ ಡೈರೆಕ್ಟ್ ಆಗಿ ಆ ನಂಬರ್ಗೆ ಚಾಟ್ ಮಾಡಿ ಕ್ಲಿಯರ್ ಮಾಡ್ಕೋಬಹುದು. ಓಕೆನಾ, ಥ್ಯಾಂಕ್ ಯು ವೆರಿ ಮಚ್ ಗೈಸ್.